ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೇರಳದ ವೈನಾಡು ಭೂ ಕುಸಿತದಲ್ಲಿ ಕ್ಷಣ ಕ್ಷಣಕ್ಕೂ ಮೃತರ ಸಂಖ್ಯೆ ಏರಿಕೆ. ಇದುವರೆಗೆ 270ಕ್ಕೂ ಹೆಚ್ಚು ಮಂದಿ ಸಾವು. ನಾಪತ್ತೆಯಾದವರಿಗಾಗಿ ಮುಂದುವರೆದ ಶೋಧ. ವೈನಾಡಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು. ಸಂತ್ರಸ್ತ ಮಹಿಳೆಯ ಜೊತೆ ದೂರವಾಣಿ ಮೂಲಕ ಸಿಎಂ ಮಾತು. ಸೂಕ್ತ ನೆರವು ನೀಡೋದಾಗಿ ಸಿದ್ದರಾಮಯ್ಯ ಭರವಸೆ. ಭಾರೀ ಭೂ ಕುಸಿತಕ್ಕೆ ನಲುಗಿ ಹೋದ ದೇವರನಾಡು ಕೇರಳ. ಇಂದು ದುರಂತದ ಸ್ಥಳಕ್ಕೆ ರಾಹುಲ್ ಗಾಂಧಿ ಭೇಟಿ. ಸಂತ್ರಸ್ತರನ್ನ ಭೇಟಿಯಾಗಲಿರುವ ಲೋಕಸಭಾ ವಿಪಕ್ಷ ನಾಯಕ. ವೈನಾಡಲ್ಲಿ ಭಾರೀ ಮಳೆ ನಡುವೆ ಹೆಚ್ಚಿದ ಡ್ಯಾಂ ಆತಂಕ. ಕಬಿನಿ ಜಲಾಶಯದ ಬಲದಂಡೆ ಬಳಿ ಭಾರೀ ಪ್ರಮಾಣದಲ್ಲಿ ಬಿರುಕು. ನೀರಾವರಿ ಇಲಾಖೆ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರ ಆಕ್ರೋಶ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲಕ್ಕೆ ನುಗ್ಗಿದ ಕಾವೇರಿ ನೀರು. ಪ್ರವಾಹ ತಗ್ಗೋವರೆಗೂ ನಿಮಿಷಾಂಬ ದೇಗುಲ ಬಂದ್. ಕಾವೇರಿ ನದಿ ತೀರದಲ್ಲಿ ಪ್ರವಾಹದ ಭೀತಿ. ಶ್ರೀರಂಗಪಟ್ಟಣದ ಪ್ರವಾಸಿ ತಾಣಗಳಿಗೆ 2 ದಿನ ನಿರ್ಬಂಧ. ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಸಂಚಾರಕ್ಕೆ ನಿರ್ಬಂಧ. ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಉತ್ತರ ಕನ್ನಡದ 6 ತಾಲೂಕುಗಳ ಶಾಲಾ ಕಾಲೇಜಿಗೆ ಇವತ್ತು ರಜೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆಗೆ ಧರೆಗುರುಳಿದ ಮರಗಳು. ಪುಲಕೇಶಿ ನಗರ, ಇಂದಿರಾನಗರದಲ್ಲಿ ಕಾರಿನ ಮೇಲೆ ಬಿದ್ದ ಮರ. ಕಮಿಷನರ್ ಕಚೇರಿ ರಸ್ತೆಯಲ್ಲೂ ಮರ ಬಿದ್ದು ಕಾರು, ಆಟೋಗೆ ಹಾನಿ. ಧಾರಾಕಾರ ಮಳೆಯಿಂದ ದೆಹಲಿಯಲ್ಲಿ ಭಾರೀ ಅವಾಂತರ. ಸಬ್ಬಿ ಮಂಡಿ ಪ್ರದೇಶದಲ್ಲಿ ಕುಸಿದು ಬಿದ್ದ ಮನೆ. ಅವಶೇಷಗಳ ಅಡಿ ಸಿಲುಕಿದ್ದ ಓರ್ವನ ರಕ್ಷಣೆ. ಮುಂದುವರಿದ ಕಾರ್ಯಾಚರಣೆ. ಉತ್ತರಾಖಂಡ್ನಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಹರಿದ್ವಾರದ ಗಂಗಾ ನದಿಯಲ್ಲಿ ಕೊಚ್ಚಿ ಹೋದ ಟ್ರಕ್. ನೈನಿತಾಲ್ನಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಜನಜೀವನ ಅಸ್ತವ್ಯಸ್ತ. ಉತ್ತರ ಪ್ರದೇಶದಲ್ಲೂ ಅಬ್ಬರಿಸಿದ ಮಳೆರಾಯ. ಧಾರಾಕಾರ ಮಳೆಗೆ ಯುಪಿ ವಿಧಾನಸಭಾ ಭವನ ಕಟ್ಟಡಕ್ಕೂ ನುಗ್ಗಿದ ನೀರು. ಮಳೆ ನೀರು ಹೊರಹಾಕಲು ಸಿಬ್ಬಂದಿ ಹರಸಾಹಸ. ಮೂಡಾ ಹಗರಣದ ಬಗ್ಗೆ ವರದಿ ಕೇಳಿದ ರಾಜ್ಯಪಾಲರು. ಗವರ್ನರ್ ನಡೆ ವಿರುದ್ಧ ಸಂಪುಟ ಸಭೆಯಲ್ಲಿ ನಿರ್ಣಯಕ್ಕೆ ಸರ್ಕಾರ ಸಜ್ಜು. ಇವತ್ತು ಸಿಎಂ ಅನುಪಸ್ಥಿತಿಯಲ್ಲಿ ನಡೆಯಲಿರುವ ಸಂಪುಟ ಸಭೆ. ಇಂದು ಬೆಳಗ್ಗೆ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಉಪಹಾರ ಕೂಟ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಆಯೋಜನೆ. ಬಿಜೆಪಿ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ಸಮಾಲೋಚನೆ ಸಾಧ್ಯತೆ. ಸೋತನೆಂದು ಗೊಳೋ ಅಂತ ಅಳಬೇಡವೋ ಅಳಿಯ. ನಾವು ಕಣ್ಣೀರು ಹಾಕೋರಲ್ಲ, ಸೆಡ್ಡು ಹೊಡೆಯೋ ಜನ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಶಾಮನೂರು ವಾಗ್ದಾಳಿ. ನಾಗರಿಕ ಸೇವಾ ಪರೀಕ್ಷೆಯ ನಿಯಮಗಳ ಉಲ್ಲಂಘನೆ ಸಾಬೀತು. ಪೂಜಾ ಖೇಡ್ಕರ್ ಅವರ ಐಎಎಸ್ ಆಯ್ಕೆ ರದ್ದುಗೊಳಿಸಿದ ಯುಪಿಎಸ್ಸಿ. ಮುಂದಿನ ಎಲ್ಲಾ ಪರೀಕ್ಷೆಗಳಿಂದ ಶಾಶ್ವತವಾಗಿ ಡಿಬಾರ್. ಭಾರತದ ಮಾಜಿ ಕ್ರಿಕೆಟಿಗ ಅಂಶುಮಾನ್ ಗಾಯಕ್ವಾಡ್ ನಿಧನ. ರಕ್ತದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಂಶುಮಾನ್ ಆಸ್ಪತ್ರೆಯಲ್ಲಿ ಮೃತ. ಪ್ರಧಾನಿ ಮೋದಿ, ಬಿಸಿಸಿಐ ಅಧ್ಯಕ್ಷ ಜೈ ಶಾ ಸಂತಾಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.